ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಮತ್ತು ರಕ್ಷಣಾ ಮುಖ್ಯಸ್ಥ ಆಸಿಮ್ ಮುನೀರ್ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾ ಇದ್ರು. ಏನಂತ? ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆಗಳಾಯಿತು. ನಾವೇ ಮಧ್ಯಸ್ಥಿಕೆ ವಹಿಸಿದ್ವಿ. ಅಲ್ಲಿ ಅನೇಕ ಜನ ಅಧಿಕಾರಿಗಳು ಏನು ಹೊಗಳಿದ್ದು ಯಾರನ್ನ? ಶಹಬಾಜ್ ಶರೀಫ್ ಅವರನ್ನು ಹೊಗಳಿದ್ರು, ಮುನೀರ್ ಅವರನ್ನು ಕೂಡ ಹೊಗಳಿದ್ರು. ಯಾವ ರೀತಿಯಾಗಿ ಹೊಗಳಿದ್ರು? ಇವರ ದೀರ್ಘಕಾಲದ ಶಾಂತಿಯ ಆಲೋಚನೆ ಇವತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆ ಯಶಸ್ವಿ ಆಗೋದಕ್ಕೆ ಕಾರಣ ಅಂತ ಹಾಡಿ ಎಲ್ಲ ಹೊಗಳಿಬಿಟ್ರು. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಪಾಕಿಸ್ತಾನ ವಿಚಾರದಲ್ಲಿ ನಯಾ ಪೈಸೆಯೂ ಕೂಡ ಕಿಮ್ಮತ್ತು ಕೊಟ್ಟಿಲ್ಲ ಎನ್ನುವಂಥದ್ದೊಂದು ಸುದ್ದಿಗಳು ಬರ್ತಾ ಇದೆ. ಇತ್ತೀಚೆಗೆ ಫ್ರಾನ್ಸ್ನ G7 ಶೃಂಗಸಭೆ ಏನಾಯಿತು, ಆ ಶೃಂಗಸಭೆಯಲ್ಲಿ ಕೆಲವೊಂದಿಷ್ಟು ದೇಶಗಳನ್ನು ಹಾಡಿ ಹೊಗಳಿದ್ರು ಡೊನಾಲ್ಡ್ ಟ್ರಂಪ್. ಆದರೆ ಪಾಕಿಸ್ತಾನದ ಹೆಸರೇ ಉಲ್ಲೇಖ ಆಗಲಿಲ್ಲ. ಪಾಕಿಸ್ತಾನದ ಮುನೀರ್ ಅವರನ್ನ, ಶಹಬಾಜ್ ಶರೀಫ್ ಅವರನ್ನ ಹಾಡಿ ಹೊಗಳಿದ್ದಂತಹ ಟ್ರಂಪ್ ಯಾಕೆ ಇವತ್ತು ಪಾಕಿಸ್ತಾನವನ್ನು ಕೈ ಬಿಡುವ ಹಂತಕ್ಕೆ ಹೋದ್ರು? ಏನು ಬೆಳವಣಿಗೆ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಇದೀಗ ಮುಖಭಂಗ ಆಗಿದೆ. ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ಆಯಿತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆಗಿನ ಸಂಘರ್ಷದ ಬಗ್ಗೆ ಎಲ್ಲ ಮಾತುಕತೆ ನಡೆಸಿದ್ರು. ಮೋದಿ ಅವರ ಜೊತೆಗೂ ಕೂಡ ಸುದೀರ್ಘವಾಗಿ ಎಲ್ಲ ಮಾತನಾಡಿದ್ದನ್ನು ನೋಡಿದ್ವಿ. ಮೋದಿ ಅವರನ್ನ ಹಾಡಿ ಹೊಗಳಿದ್ರು. ಅಮೆರಿಕ ಇರಾನ್ ಶಾಂತಿ ಮಾತುಕತೆಗೆ ವೇದಿಕೆಯನ್ನು ಸಜ್ಜುಗೊಳಿಸಿದ್ದ ಪಾಕ್ ಹೆಸರನ್ನು ಟ್ರಂಪ್ ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಪಾಕ್ ಮೇಲಿದ್ದ ಅಪನಂಬಿಕೆ ಅದಕ್ಕೆ ಹಿನ್ನಡೆ ಆಗೋದಕ್ಕೆ ಕಾರಣ ಅಂತ ಜಾಗತಿಕ ಮಟ್ಟದಲ್ಲಿ ಒಂದು ಅಭಿಪ್ರಾಯ ಬರ್ತಾ ಇದೆ. ನೀವು ನೋಡಿ, ಫ್ರಾನ್ಸ್ನ ಏವಿಯನ್ ಲೇ ಬೈನ್ಸ್ ಎನ್ನುವಂಥ ಒಂದು ಪ್ರದೇಶ, ಮ್ಯಾಕ್ರಾನ್ ಅವರೆಲ್ಲ ಫ್ರಾನ್ಸ್ನ ಅಧ್ಯಕ್ಷರದನ್ನು ಆಯೋಜನೆ ಮಾಡಿದ್ರು. ವರ್ಸೈಲ್ಸ್ ಎನ್ನುವಂಥ ಒಂದು ಅರಮನೆಯಲ್ಲಿ ಎಲ್ಲ ಮಾತುಕತೆಗೆ ಅಂತಿಮ ಮುದ್ರೆ ಎಲ್ಲ ಆಯಿತು. ಟ್ರಂಪ್ ಮತ್ತು ಪೆಜೆಶ್ಕಿಯನ್ ಅವರೆಲ್ಲ ಅದಕ್ಕೆ ಸಹಿ ಹಾಕಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಅಮೆರಿಕ ಮತ್ತು ಇರಾನ್ ಇಸ್ಲಾಮಾಬಾದ್ ಮಾತುಕತೆ ಆಯ್ತಲ್ಲ, ಮೊದಲ ಹಂತ, ಎರಡನೇ ಹಂತ, ಅದೆಲ್ಲವೂ ಕೂಡ ವಿಫಲ ಆಯಿತು. ಅಂದರೆ ಪಾಕಿಸ್ತಾನ ಏನು ಹೇಳ್ತಾ ಇತ್ತು, ಮೊದಲು ಶುರುವಾಗಿದ್ದು ನಮ್ಮಲ್ಲಿಯೇ ಮಾತುಕತೆ ಮೊದಲೆಲ್ಲವೂ ಶುರುವಾಯಿತು, ಹೀಗಾಗಿ ನಮ್ಮ ಕೆಲಸ ಇದೆ ಅನ್ನುವಂಥ ಕಾರಣಕ್ಕಾಗಿ. ಎರಡನೇದ್ದು, ಇರಾನ್ ಜೊತೆಗೆ ನಿಕಟವಾದಂತಹ ಸಂಪರ್ಕವನ್ನು ಯಾರು ಹೊಂದಿದ್ರು? ಇದೇ ಪಾಕಿಸ್ತಾನದವರು ಹೊಂದಿದ್ರು. ಹೀಗಾಗಿ ಅಮೆರಿಕಾದ 14 ಬೇಡಿಕೆಗಳನ್ನು ಇರಾನ್ ಮುಂದೆ ತೆಗೆದುಕೊಂಡು ಹೋಗುವುದು, ಇರಾನ್ನ ಕೆಲ ಬೇಡಿಕೆಗಳನ್ನು ಅಮೆರಿಕಾಗೆ ತಂದು ತಲುಪಿಸುವಂತಹ ಒಂದು ಮೀಡಿಯೇಟರ್, ಮಧ್ಯಸ್ಥಿಕೆ ಕೆಲಸವನ್ನು ಯಾರು ಮಾಡಿದ್ರು? ಇದೇ ಪಾಕಿಸ್ತಾನದವರು ಮಾಡಿದ್ರು. ಮತ್ತೊಂದು ಕಡೆ ಟ್ರಂಪ್ ಯಾಕಾದ್ರೆ ಪಾಕಿಸ್ತಾನವನ್ನು ತೆಗೆದುಕೊಂಡು ಬರಲಿಲ್ಲ ಅನ್ನೋದಕ್ಕೆ 3 ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಒಂದು, ಇದರ ಕ್ರೆಡಿಟ್ ಅನ್ನ ಜಾಗತಿಕ ನಾಯಕರಿಗೆ ಕೊಡಬೇಕು ಅಥವಾ ಫ್ರಾನ್ಸ್ G7 ನಾಯಕರಿಗೆ ಕೊಡಬೇಕು ಎನ್ನುವಂಥ ಆಲೋಚನೆ ಟ್ರಂಪ್ ಅವ್ರಿಗೆ ಇತ್ತಂತೆ ಅನ್ನುವಂಥ ವಿಶ್ಲೇಷಣೆಗಳು ಒಂದು. ಎರಡನೇದು, ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ಶೈಲಿಯನ್ನು ನೀವು ಗಮನಿಸಿ. ವೈಯಕ್ತಿಕ ಶೈಲಿ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಜಗತ್ತಿನಲ್ಲಿ ನಾನು ಅಧಿಕಾರಕ್ಕೆ ಬಂದ ನಂತರ 10 ಯುದ್ಧಗಳನ್ನು ಇದುವರೆಗೂ ಕೂಡ ತಡೆದಿದ್ದೀನಿ, 10 ಯುದ್ಧಗಳಿಗೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀನಿ ಅಂತ ಯಾರು ಹೇಳ್ತಾ ಇದ್ರು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ, ನನ್ನನ್ನು ಬಿಟ್ಟು ಮತ್ತೊಬ್ಬರಿಗೆ ಈ ಕ್ರೆಡಿಟ್ ಯಾವ ಕಾರಣಕ್ಕೂ ಕೂಡ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆಯನ್ನು ಮಾಡಿದ್ರು ಅಂತ. ಎರಡು, ಮೂರನೇ ಬೆಳವಣಿಗೆ ಒಂದು ಆಶ್ಚರ್ಯಕರ ಮತ್ತು ಅತ್ಯಂತ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ ಹಳಸ್ತಾ ಹೋಗ್ತಾ ಇರೋದು. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಅವಧಿಯಲ್ಲಿ ಸಮಯದಲ್ಲಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಹಣವನ್ನು ಸಹಾಯದ ರೂಪದಲ್ಲಿ ಕೊಟ್ಟರು. IMF ನಿಂದ ಸಾಲ ಸಿಗೋದಕ್ಕೂ ಕೂಡ ಇದೇ ಅಮೆರಿಕಾದವರು ಕಾರಣ ಆಗಿದ್ರು. ಆದರೆ ಯಾವಾಗ ಅಮೆರಿಕದ ಹಣವನ್ನು ಬಳಸಿ ಇದೇ ಪಾಕಿಸ್ತಾನ ಭಯೋತ್ಪಾದನೆಗೆ ಪುಷ್ಟಿ ಕೊಡ್ತಾ ಬಂತಲ್ಲ, ಭಯೋತ್ಪಾದಕರನ್ನು ಹುಟ್ಟುಹಾಕುವ ಪ್ರಯತ್ನವನ್ನು ಮಾಡ್ತಾ ಬಂತಲ್ಲ, ಅವತ್ತಿನಿಂದ ಅಮೆರಿಕ ಕಾಣಿಸ್ತಾಗ ಶುರುವಾಯಿತು, ನಾವು ಇವರಿಗೆ ಹಣವನ್ನು ಕೊಡೋದು ವೇಸ್ಟು ಅಂತ. ಈ ಆಲೋಚನೆಯ ಕಾರಣಕ್ಕಾಗಿ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿದೆ. ಈ ಕಾರಣಕ್ಕಾಗಿ ಅವರೆಲ್ಲ ಹೋಗ್ತಾ ಇದ್ದಾರೆ ಎನ್ನುವಂಥದ್ದೆಲ್ಲವೂ ಕೂಡ ಸುದ್ದಿ ಆಗ್ತಾ ಇದೆ. ನಾನು ಮೊನ್ನೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಏನು ಅಂತ ಹೇಳಿದ್ರೆ, ಈ ಒಪ್ಪಂದ ಮಾತುಕತೆಗಾಗಿ ಪಾಕಿಸ್ತಾನ ಕೇವಲ ಒಂದು ಜಾಗ ಕೊಟ್ಟಿದೆ ಅಷ್ಟೇ. ಮೊನ್ನೆ ಒಂದು ಎಕ್ಸಾಂಪಲ್ ಹೇಳಿದೆ ನಾನು. ಒಂದು ಹೋಟೆಲ್ನಲ್ಲಿ ಯಾವುದೋ ಒಂದು ಖರೀದಿ ಒಪ್ಪಂದ ಆಗ್ತಾ ಇರುತ್ತೆ. ಯಾರೋ ಖರೀದಿ ಮಾಡ್ತಿದ್ದಾರೆ, ಒಬ್ಬ ವ್ಯಕ್ತಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಖರೀದಿ ಮತ್ತು ಮಾರಾಟ ಮಾಡೋರಿಗೆ ಒಂದು ಸ್ಥಳ ಬೇಕು ಮಾತುಕತೆಗೆ. ಆ ಸ್ಥಳ ಯಾವುದು? ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಒಂದು ತಿಂಡಿ ತಿಂತ ಏನೋ ಮಾತುಕತೆ ನಡೆಸಿ ಅವರ ವ್ಯವಹಾರಗಳನ್ನು ಮುಗಿಸ್ಕೊಂಡು ಹೋಗ್ತಾರೆ. ಈ ವ್ಯವಹಾರಕ್ಕೆ ಏನಾದರೂ ಹೋಟೆಲ್ ಮಾಲೀಕ, ಹೋಟೆಲ್ನ ಸಿಬ್ಬಂದಿ ಸಹಾಯ ಮಾಡಿದ್ರೆ ಅವತ್ತು ಏನು ಮಾಡ್ಬೋದು ನಾವು? ಇಲ್ಲ, ಹೋಟೆಲ್ನವ್ರ ಸಹಾಯ ಇದೆ ಅಂತ ಹೇಳ್ಬೋದು. ಬಟ್ ಜಾಗತಿಕ ತಾಂತ್ರಿಕರು ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಸಹಾಯವೇ ಇಲ್ಲ, ಕೇವಲ ಅವರು ಜಾಗವನ್ನು ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಟ್ರಂಪ್ ಅವರ ಆಲೋಚನೆಯು ಕೂಡ ಹಾಗೆ ಇರಬಹುದು. ಹೀಗಾಗಿ ಅದನ್ನ ತಳ್ಳು ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ. ಇವೆಲ್ಲದರ ನಡುವೆ ಒಮಾನ್ ಒಂದು ರಾಜತಾಂತ್ರಿಕವಾಗಿ ಯಶಸ್ಸನ್ನು ಕಂಡಿದೆ. ಒಮಾನ್ ರಾಜತಾಂತ್ರಿಕ ಯಶಸ್ಸೇನು? ಯಾವ ಕಾರಣಕ್ಕಾಗಿ? ಒಮಾನ್ ಹೀರೋ ಆಗಿ ಹೊರಹೊಮ್ಮೋದಕ್ಕೆ ಅದರ ಪ್ರಾಮಾಣಿಕ ರಾಜತಾಂತ್ರಿಕತೆಯೇ ಕಾರಣ ಅಂತ ವಿಶ್ಲೇಷಣೆಗಳು ಬರ್ತಾ ಇದೆ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಇರಾನ್ನ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಒಮಾನ್ ಸಾಂಸ್ಕೃತಿಕವಾಗಿ ಇರಾನ್ ಮೇಲೆ ಡಿಪೆಂಡೆನ್ಸಿ ಇದೆ. ಆದರೆ ಮಿಲಿಟರಿ ಮತ್ತು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದರೆ ನೀವು ಅಮೆರಿಕದ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇದೆ. ಸುದೀರ್ಘ ಒಂದು 50 ವರ್ಷಗಳ ಸಂಬಂಧ ಇದೆ ಅಮೆರಿಕ ಮತ್ತು ಒಮಾನ್ನದ್ದು. ಈ ಹಿಂದೆ ಇದ್ದಂತಹ ರಾಜರು, ಈಗ ಬಂದಂತಹ ಅನೇಕ ಜನ ಆಡಳಿತ
ನಡೆಸುವಂತಹ ವ್ಯಕ್ತಿಗಳು ಅಮೆರಿಕಾದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಇಸ್ರೇಲ್ ಹಮಾಸ್ ಮಧ್ಯೆ ರಹಸ್ಯ ಮಾತುಕತೆ ಯಶಸ್ವಿಯಾಗಿ ಇದೇ ಒಮಾನ್ ಅವರು ನಡೆಸಿದ್ರು. ಜಾಗತಿಕ ಮಟ್ಟದಲ್ಲಿ ತಟಸ್ಥವಾದಂತಹ ನಿಲುವುಗಳ ಮುಖಾಂತರ ಅವರು ತಟಸ್ಥ ನಿಲುವನ್ನು ಹೊಂದಿದ್ದಾರೆ. ಬೇರೆ ಬೇರೆ ದೇಶಗಳು ಬಿಡಿ, ಇದೇ ಇರಾನ್ ಮತ್ತು ಅಮೆರಿಕಾದ ನಡುವೆ 2015ರಲ್ಲಿ ಬರಾಕ್ ಒಬಾಮಾ ಒಪ್ಪಂದ ಮಾಡಿಕೊಂಡ್ರಲ್ಲ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಮೊದಲ ಮಾತುಕತೆಗಳು ಶುರುವಾಗಿದ್ದು ಇದೇ ಒಮಾನ್ನಲ್ಲಿ. ಇದು ಗಮನಿಸಬೇಕಾದಂತಹ ಸಂಗತಿ. ಒಮಾನ್ನಲ್ಲಿ ಶುರುವಾಯಿತು. ಅದಾದ ನಂತರ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಲ್ಲಿ ಹೋಯಿತು. ನಿಮಗೆ ಈ ದೇಶಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಒಮಾನ್ ದೇಶಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಇದನ್ನು. ಯಾವ ಕಾರಣಕ್ಕಾಗಿ? ಯಾವ ದೇಶಕ್ಕೂ ಕೂಡ ಅವರು ಸಪೋರ್ಟ್ ಆಗಲ್ಲ. ಯಾವುದೇ ಕಾಳಗ ಇದ್ರೂ ಕೂಡ ಇವರು ತಟಸ್ಥ ನಿಲುವನ್ನು ಹೊಂದಿರೋದು. ಎಲ್ಲರಿಗೂ ಕೂಡ ಮಿತ್ರ ಆಗ್ತಾರೆ, ಯಾರಿಗೂ ಕೂಡ ಶತ್ರು ಅಲ್ಲ ಅನ್ನುವಂತಹ ಒಂದು ನಿಲುವನ್ನು ಅವರೆಲ್ಲ ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಅವರೆಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು. ನೀವು ನೋಡಿ, 1980ರಲ್ಲಿ ಅಮೆರಿಕ ಮತ್ತು ಒಮಾನ್ ನಡುವೆ ಒಂದು ಮಿಲಿಟರಿ ಒಪ್ಪಂದ ಆಗುತ್ತೆ. ಈ ಮಿಲಿಟರಿ ಒಪ್ಪಂದ ಆದ ನಂತರ ಅತಿ ಹೆಚ್ಚು ಮಿಲಿಟರಿ ಸಾಮಗ್ರಿಗಳನ್ನು ಎಲ್ಲಿಂದ ಖರೀದಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ? ಅಮೆರಿಕಾದಿಂದ ಇದೇ ಒಮಾನ್ ಅವರು ಖರೀದಿ ಮಾಡ್ತಾ ಬಂದರು. ಆದರೆ ಇರಾನ್ನ ಜೊತೆಗೆ ಗಡಿಯನ್ನು ಹಂಚಿಕೊಂಡು, ಇಲ್ಲ ಇರಾನ್ ಅಮೆರಿಕದ ಶತ್ರು ದೇಶ ಅನ್ನುವ ಕಾರಣಕ್ಕಾಗಿ ಅಮೆರಿಕವನ್ನು ದ್ವೇಷಿಸೋದು ಇಲ್ಲ. ನೀವು ಇರಾನ್ ಜೊತೆಗೂ ಕೂಡ ಸಹಕಾರಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಇರಾನ್ನ ಮಿಲಿಟರಿ ಪಡೆಯೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ನಾಳೆ ಇವರ ಜೊತೆಗೆ ಏನಾದರೂ ನನ್ನ ಖ್ಯಾತೆಯನ್ನು ತಗೊಳ್ಳು ಜಗಳ ಮಾಡಿಕೊಂಡ್ರೆ ನನ್ನ ಮೇಲೆ ದಾಳಿ ಆಗಬಹುದು ಎನ್ನುವಂಥದ್ದೊಂದು ಆತಂಕ ಯಾರಿಗಿದೆ ಅಂತ ಹೇಳಿದ್ರೆ ಒಮಾನ್ ಅವ್ರಿಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಒಮಾನ್ ಯಾಕೆ ಈ ತಟಸ್ಥ ನಿಲುವನ್ನು ಹೊಂದುತ್ತೆ ಅಂತ ಹೇಳಿದ್ರೆ, ನೀವು ಇರಾನ್ನಲ್ಲಿ ಶಿಯಾ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ಸುನ್ನಿ ಮುಸ್ಲಿಮರು ಜಾಸ್ತಿ ಇದ್ದಾರೆ. ಬಟ್ ನಿಮ್ಮ ಒಮಾನ್ ದೇಶದಲ್ಲಿ ಇಬಾದಿ ಅನ್ನುವಂಥದ್ದೊಂದು ಸಿದ್ಧಾಂತ ಇದೆ. ಇಬಾದಿ ಅಂತ ಅವರು ಶಿಯಾ ಮತ್ತು ಸುನ್ನಿಯನ್ನು ವಿರೋಧ ಮಾಡೋದಕ್ಕಿಂತಲೂ ಹೆಚ್ಚಾಗಿಯೂ ಕೂಡ ಈ ಉಗ್ರತ್ವವಾದ ಅಥವಾ ದಾಳಿಯ ಪ್ರಚೋದನೆ ಎಲ್ಲವನ್ನೂ ಕೂಡ ಈ ಇಬಾದಿ ಸಿದ್ಧಾಂತ ವಿರೋಧ ಮಾಡುತ್ತೆ. ಈ ಕಾರಣಕ್ಕಾಗಿ ಅವರು ತಟಸ್ಥ ಉಳಿತಾರೆ ಅಂತ ಒಂದು. ಎರಡನೇದು, 1970 ಆ ಸಮಯದಲ್ಲಿ ಸುಲ್ತಾನ್ ಕಾಬೂಸ್ ಬಿಲ್ ಸೈದ್ ಅನ್ನುವಂಥ ಒಬ್ಬ ರಾಜ ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಈ ಅಧಿಕಾರಕ್ಕೆ ಬಂದ ನಂತರ ಒಂದು ಬೆಳವಣಿಗೆ ಆಗುತ್ತೆ. ಇಡೀ ದೇಶ ಬಡತನದಲ್ಲಿ ಬೆಂದು ಹೋಗ್ಬಿಟ್ಟಿರುತ್ತೆ. ಅದಾದ ನಂತರ ಅರಾಜಕತೆ ಸೃಷ್ಟಿಯಾಗಿರುತ್ತೆ. ಈ ಅರಾಜಕತೆಯ ಹೋರಾಟ ಮಾಡಿದ ನಂತರ ಇವತ್ತು ಒಮಾನ್ ದೊಡ್ಡ ಮಟ್ಟದ ದೇಶವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇವತ್ತು ನಾವು ಯುದ್ಧಗಳನ್ನು ಮೈ ಮೇಲೆ ತೆಗೆದುಕೊಂಡ್ಬಿಟ್ರೆ ನಮ್ಮ ಮೇಲೆ ಅತಿಕ್ರಮಣ ಆಗಬಹುದು ಎನ್ನುವಂಥ ಆತಂಕ, ಹೀಗಾಗಿ ತಟಸ್ಥ ನಿಲುವನ್ನು ಹೊಂದಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಶಾಂತಿ ಒಪ್ಪಂದ ಆದರೆ ಮುಂದಿನ ಸವಾಲುಗಳೇನು? ಇದು ಯಕ್ಷ ಪ್ರಶ್ನೆ. ಹೌದಪ್ಪ, ಯುದ್ಧ ನಿಲ್ಲುತ್ತೆ, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತ ಮಾತುಕತೆಗಳಾಗುತ್ತೆ, ಅವರವರ ಅನುಕೂಲಕ್ಕಾಗುತ್ತೆ. ಆದರೆ ಅದಾದ ನಂತರ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಿದೆ. ಏನು ಅಂತ ಹೇಳಿದರೆ, ಮಧ್ಯಪ್ರಾಚ್ಯದ ದೇಶಗಳು ಇವುಗಳನ್ನು ಹೆಂಗೆ ನೋಡ್ತಾರೆ ಅನ್ನುವಂಥದ್ದೊಂದು ಯಕ್ಷ ಪ್ರಶ್ನೆ ಇದೆ. ಸೌದಿ ಅರೇಬಿಯಾ, UAE, ಕತಾರ್, ಬಹರೇನ್ ಎಲ್ಲ ದೇಶಗಳು ಹೆಂಗೆ ನೋಡ್ತಾರೆ ಅಂತ. ಅತ್ಯಂತ ಕಠಿಣ ಮತ್ತು ಸಂಕೀರ್ಣ ಅವಧಿ ರಾಜತಾಂತ್ರಿಕ, ಆರ್ಥಿಕ, ಮಿಲಿಟರಿ ರಂಗದಲ್ಲೆಲ್ಲ ಬದಲಾವಣೆ ಆಗುತ್ತೆ ಈ 60 ದಿನಗಳಲ್ಲಿ. G7 ಶೃಂಗಸಭೆಯಲ್ಲಿ ಪ್ರಾಥಮಿಕ ಕದನ ವಿರಾಮ ಆಯಿತು. ಅದಾದ ನಂತರ ಶಾಶ್ವತ ಶಾಂತಿ ಒಪ್ಪಂದ ಆಗಬೇಕಾಗಿದೆ. ಇದೀಗ ಪರಮಾಣು ನಿಯಂತ್ರಣದ ಬಗ್ಗೆ ಏನು ಇರಾನ್ ಹೇಳುತ್ತೆ, ಇವರು ಯುರೇನಿಯಂ ಅನ್ನು ನಮಗೆ ಕೊಡಬೇಕು, ಇಲ್ಲದೆ ಇದ್ರೆ ನೀವು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಮುಖಾಂತರ ಅದನ್ನು ನಾಶ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಆದರೆ ಅವರು ಕೊಡೋದಕ್ಕೆ ಸಾಧ್ಯ ಇದ್ದಾರಾ? ಅಥವಾ ಅಮೆರಿಕಾವನ್ನು ಹೊರತುಪಡಿಸಿ ನಾವು ರಷ್ಯಾಕ್ಕೋ ಚೀನಾಕ್ಕೋ ಕೊಡ್ತೀವಿ ಅಂತ ಇರಾನ್ ಅವರು ಏನು ಹೇಳ್ತಾರಾ? ಅದನ್ನು ಅಮೆರಿಕ ಹೆಂಗೆ ನೋಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ನಿರ್ಬಂಧಗಳ ತೆರವು. ಈಗಾಗಲೇ ಮೈನ್ಗಳನ್ನು ತೆರವುಗೊಳಿಸೋದಕ್ಕೆ ಅಮೆರಿಕದ ನೌಕಾಪಡೆಗೆ ಅವಕಾಶ ಸಿಕ್ಕಿದೆ. ಮುಂದಿನ 30 ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಬೀಡುಬಿಟ್ಟಿರುವಂತಹ 16,000 ಸೈನಿಕರನ್ನು ವಾಪಸ್ ತೆಗೆದುಕೊಂಡು ಹೋಗೋದು, ನೌಕಾಪಡೆಗಳನ್ನು ತೆಗೆದುಕೊಂಡು ವಾಪಸ್ ಹೋಗೋದು ಅಮೆರಿಕದ ಮೇಲೆ ಜವಾಬ್ದಾರಿ ಇದೆ. ಅದಾದ ನಂತರ ಅಮೆರಿಕ ಇಷ್ಟು ದಿನಗಳ ಕಾಲ ಆರ್ಥಿಕ ದಿಗ್ಬಂಧನಗಳನ್ನು ಬೇರೆ ಬೇರೆ ಕಾರಣಕ್ಕಾಗಿ 79ರಿಂದ 2026 ತನಕ ಹೇರಿತ್ತಲ್ಲ, ಆ ಎಲ್ಲ ದಿಗ್ಬಂಧನಗಳನ್ನು ತೆರವುಗೊಳಿಸೋದು, $24 ಬಿಲಿಯನ್ ಹಣವನ್ನು ವಾಪಸ್ ಬರುವಂತೆ ನೋಡ್ಕೊಳ್ಳೋದು ಏನೇನಾಗುತ್ತೆ. ಯಾಕಂದ್ರೆ ಅಮೆರಿಕ ಹೇಳ್ತಾ ಇದೆ $12 ಬಿಲಿಯನ್ ಅನ್ನು ಮೊದಲ ಹಂತದಲ್ಲಿ ಕೊಡ್ತೀವಿ, ಅದಾದ ನಂತರ ಇರಾನ್ ಹೆಂಗೆ ನಡೆದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. $300 ಬಿಲಿಯನ್ ಹಣವೂ ಕೂಡ ಅದೇ ರೀತಿಯಾಗಿದೆ. ಆ $300 ಬಿಲಿಯನ್ ಹಣವನ್ನು ಬೇರೆ ಬೇರೆದವರು ಬಂದು ಹೂಡಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ $150 ಬಿಲಿಯನ್ ಹಣವೆಲ್ಲವೂ ಕೂಡ ಓಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು 60 ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಅಮೆರಿಕ ಈ ವಿಚಾರದಲ್ಲಿ ಕೆಲವೊಂದಿಷ್ಟು ಬಾರಿ ಗೆಲುವನ್ನು ಸಾಧಿಸಿದೆ. ಲಿಬಿಯಾ ಎನ್ನುವಂತಹ ಒಂದು ದೇಶ, ಅಲ್ಲಿಯ ಮುಅಮ್ಮರ್ ಗಡಾಫಿ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾರೆ, ಆ ದೇಶವನ್ನು ಆಡಳಿತವನ್ನು ನಡೆಸ್ತಾ ಇರೋದು. ಈ ವ್ಯಕ್ತಿ ಏನು ಮಾಡ್ತಾನೆ, ಲಿಬಿಯಾಕ್ಕೆ 1980-90ರ ಆ ದಶಕದಲ್ಲಿ ರಹಸ್ಯವಾಗಿ ಪರಮಾಣು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಶುರು ಮಾಡಿದ. 2003ನೇ ಇಸ್ವಿಯಲ್ಲಿ ಇವತ್ತು ಅಮೆರಿಕ ಏನು ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರ್ತಲ್ಲ, ಅದೇ ರೀತಿಯಾಗಿ ಲಿಬಿಯಾದ ಮೇಲೂ ಕೂಡ ಅಮೆರಿಕ ಹೇರ್ತು.
ಅದಾದ ನಂತರ ಮಾತುಕತೆ ಆಯಿತು. ಲಿಬಿಯಾದವರು ಅಮೆರಿಕದ ಆರ್ಥಿಕ ದಿಗ್ಬಂಧನಗಳಿಗೆ ಹೆದರಿ ಅದಾದ ನಂತರ ಪರಮಾಣು ಕಾರ್ಯಕ್ರಮದಿಂದಲೇ ಅವರು ಹಿಂದೂ ಸರಿಯುವಂತಹ ಪರಿಸ್ಥಿತಿ ಬಂತು. ಒಂದು. ಎರಡನೇದ್ದು, ಚೀನಾ ಮತ್ತು ದಕ್ಷಿಣ ಕೊರಿಯಾದ ಆತಂಕದ ಕಾರಣಕ್ಕಾಗಿ ಬೇರೆ ಬೇರೆದವರು ತಯಾರು ಮಾಡೋದಕ್ಕೆ ಹೋಗಿದ್ರು. ಆ ಕಾರಣಕ್ಕಾಗಿ ಕೂಡ ಅಮೆರಿಕ ಮತ್ತು ಬ್ರಿಟನ್ ಅವರು ಸೇರಿಕೊಂಡು ಕೆಲವು ದೇಶಗಳನ್ನು ಕನ್ವಿನ್ಸ್ ಮಾಡಿದ್ರು. ಅವರು ಕೂಡ ಆ ಕನ್ವಿನ್ಸ್ಗೆ ಒಳಗಾಗಿದ್ರು. ಇವತ್ತು ಇರಾನ್ ಮುಂದಿನ 60 ದಿನಗಳಲ್ಲಿ ಲಿಬಿಯಾ ಮತ್ತು ಬೇರೆ ಬೇರೆ ದೇಶಗಳಂತೆ ಕನ್ವಿನ್ಸ್ ಆಗುತ್ತಾ? ಇದು ಯಕ್ಷ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕಾಲದಲ್ಲಿ ಕೊಡುತ್ತೆ. ಮತ್ತೊಂದು ಕಡೆ ಅಮೆರಿಕಕ್ಕೆ ಸುರಕ್ಷತೆ ಕಾದಿದೆಯಾ ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆ ಇದೆ. ಏನೇನಾಯಿತು ಡೀಟೇಲ್ಸು? ಯಾಕೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಉಲ್ಲೇಖ ಮಾಡಿದ ಹಾಗೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಒಪ್ಪಂದ ಆದರೆ ಬೇರೆ ಬೇರೆ ದೇಶಗಳು ಇವುಗಳನ್ನು ಹೆಂಗೆ ನೋಡ್ತಾರೆ ಅಂತ. ಸೌದಿ ಅರೇಬಿಯಾ ಸುನ್ನಿ ಮತ್ತು ಶಿಯಾ ಪ್ರಾದೇಶಿಕವಾಗಿ ದೊಡ್ಡ ಮಟ್ಟದ ಪೈಪೋಟಿ ಇದೆ ಉಭಯ ದೇಶಗಳು. 1979ಕ್ಕಿಂತ ಮೊದಲು ಇದ್ದಿದ್ದ ಇರಾನ್ ಬೇರೆ, 79 ನಂತರ ಒಂದು ಧಾರ್ಮಿಕ ಚಳುವಳಿಯಾಗಿ ಅಲ್ಲಿ ಅಯತಲ್ಲಾ ಅಲಿ ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಆದಂತಹ ಬೆಳವಣಿಗೆಗಳು ಬೇರೆ. ಹೀಗಾಗಿ ಏನಾಗುತ್ತೆ ಅನ್ನೋದು ನೀವು ನೋಡಿ. ಸೌದಿ ಅರೇಬಿಯಾ ಸುನ್ನಿ ಮುಸಲ್ಮಾನರ ಧಾರ್ಮಿಕ ಕೇಂದ್ರ, ಅಲ್ಲಿ ಮೆಕ್ಕಾ ಮತ್ತು ಮದೀನಾ ಇದೆ. ಇಸ್ಲಾಮಿಕ್ ಅನ್ನ ಜಾಗತಿಕವಾಗಿ ಮುನ್ನಡೆಸುವಂತಹ ನೈಸರ್ಗಿಕ ಹಕ್ಕು ತನಗಿದೆ ಅಂತ ಸೌದಿ ಅರೇಬಿಯಾ ಹಕ್ಕನ್ನು ಪ್ರತಿಪಾದನೆ ಮಾಡುತ್ತೆ. ಬಟ್ ಶಿಯಾ, ಅತಿ ದೊಡ್ಡ ಶಿಯಾ ಮುಸಲ್ಮಾನರನ್ನು ಹೊಂದಿರುವಂತಹ ದೇಶ. 79 ನಂತರ ಧಾರ್ಮಿಕ ನಾಯಕತ್ವದ ಆಡಳಿತ ಶುರುವಾಗಿದೆ. ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ಅಮೆರಿಕದ ಪ್ರಭಾವವೇನಿದೆ, ಸೇನಾ ನೆಲೆಗಳೇನಿದೆ, ಆ ಸೇನಾ ನೆಲೆಗಳನ್ನು ಮುಗಿಸುವ ಮುಖಾಂತರ ಮಧ್ಯಪ್ರಾಚ್ಯಗಳಿಗೂ ಕೂಡ ಇಸ್ಲಾಮಿಕ್ ಕ್ರಾಂತಿಯನ್ನ ನಾನು ವಿಸ್ತರಣೆ ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಯಾರಿದೆ? ಇದೇ ಇರಾನ್ನವರು ಇರೋದು. ಈ ಕಾರಣಕ್ಕಾಗಿ ಶಿಯಾ ಮತ್ತು ಮುಸ್ಲಿಂ ಪ್ರಾಬಲ್ಯ ಹೊಂದಿರುವಂತಹ ಈ ದೇಶಗಳ ನಡುವೆ ಒಂದು ಪೈಪೋಟಿ ಆಗ್ಬೋದು ಅಂತ. ಒನ್ಸ್ ಅಗೇನ್ ನಾನು ಅವಾಗಲೇ ಹೇಳಿದ ಹಾಗೆ, ಯಮನ್ನಲ್ಲಿ ಸೌದಿ ಬೆಂಬಲಿತ ಸರ್ಕಾರ ಇದ್ರೆ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರಾನ್ ಅವರು ಹೌತಿಯವರನ್ನು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಿರಿಯಾದ ಅಧ್ಯಕ್ಷರಿಗೆ ಇರಾನ್ನವರು ಸಹಾಯ ಮಾಡ್ತಾರೆ. ಅಲ್ಲಿ ಅಸಾದ್ ಅನ್ನುವಂಥ ಒಬ್ಬ ವ್ಯಕ್ತಿ ಆಡಳಿತ ಮಾಡ್ತಾ ಇರೋದು. ಈ ಸರ್ಕಾರವನ್ನು ಕೆಡಬೇಕು ಅಂತ ಹೇಳಿ ಯಾರು ಸೌದಿ ಅರೇಬಿಯಾದವರು ಸುನ್ನಿ ಹೋರಾಟಗಾರರಿಗೆಲ್ಲ ಸಹಾಯ ಮಾಡ್ತಾರೆ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾದವ್ರಿಗೆ ಯಾರು ಸಹಾಯ ಮಾಡ್ತಾರೆ? ಇದೇ ಇರಾನ್ ಅವರು ಸಹಾಯವನ್ನು ಮಾಡ್ತಾ ಇರೋದು. ಅಲ್ಲಿಯ ಸುನ್ನಿ ರಾಜಕಾರಣಿಗಳೇನಿದ್ದಾರೆ ಅವರಿಗೆ ಸೌದಿಯವರವರೆಲ್ಲ ಸಹಾಯ ಮಾಡ್ತಾ ಇರೋದು. ಅಂದ್ರೆ ರೆಸಿಸ್ಟೆನ್ಸ್ ಬಣ ಅನ್ನುವಂಥದ್ದೇನಿದೆ, ಈ ರೆಸಿಸ್ಟೆನ್ಸ್ ಬಣಕ್ಕೆ ಇವತ್ತು ಅಮೆರಿಕ, ನಾಳೆ ಏನಾದರೂ ಅಮೆರಿಕ ಮತ್ತು ಇರಾನ್ನ ಜೊತೆಗೆ ಮಾತುಕತೆ ಆದರೆ ನಮ್ಮ ಬಣಕ್ಕೆ ಜಯ ಸಿಕ್ತು ಅಂತ ಇರಾನ್ ಅವರು ಹೇಳ್ಕೊಂಡು ಓಡಾಡಬಹುದು. ನೋಡಿ, ಹೌತಿ, ಹಮಾಸ್ ಮತ್ತು ಹೆಜ್ಬುಲ್ಲಾದ ಮುಖಾಂತರ ನಾವು ಅಮೆರಿಕವನ್ನು ಕೂಡ ಮಣಿಸಿಬಿಟ್ಟಿವಿ ಎನ್ನುವಂತಹ ಸಂದೇಶವನ್ನು ಯಾರು ಕೊಡೋದಕ್ಕೆ ಶುರು ಮಾಡ್ಬೋದು? ಇರಾನ್ನವರು ಕೊಡೋದಕ್ಕೆ ಶುರು ಮಾಡ್ಬೋದು. ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳಲ್ಲಿ ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ 80-85ರ ದಶಕದ ನಂತರ ಮಧ್ಯಪ್ರಾಚ್ಯಗಳಲ್ಲಿ ಹೆಂಗೆ ಅವರೆಲ್ಲ ಸೇನಾ ನೆಲೆಗಳನ್ನು ಬಿಟ್ಟರಲ್ಲ, ಅವುಗಳನ್ನು ಉಳಿಸ್ಕೊಳ್ಬೇಕಾದಂಥ ಅಮೆರಿಕಕ್ಕೆ ಒಂದು ಅನಿವಾರ್ಯತೆ ಇದೆ. ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಮಧ್ಯಪ್ರಾಚ್ಯದ ದೇಶಗಳಿಗೆ ಒಂದು ಆತಂಕ ಇದೆ. 2001ರಿಂದ 2021ರ ತನಕ ಸುದೀರ್ಘ ಒಂದು 20 ವರ್ಷಗಳ ಕಾಲ ಅಮೆರಿಕ ಏನು ಮಾಡ್ತು? ಪಕ್ಕದ ಅಫ್ಘಾನಿಸ್ತಾನಕ್ಕೆ ಬಂದು ತಾಲಿಬಾನ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅಲ್ಲಿ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ 20 ವರ್ಷ ತಮ್ಮ ಸೇನೆಯನ್ನು ಹಾಕಿದ್ರು. 2021ರಲ್ಲಿ ಅಫ್ಘಾನಿಸ್ತಾನದ ನಾಗರಿಕರ ಸುರಕ್ಷತೆಯನ್ನೂ ಕೂಡ ನೋಡದೆ ಒನ್ಸ್ ಅಗೇನ್ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನಕ್ಕೆ ಬಂದಾಗ ಅಮೆರಿಕ ಏನು ಮಾಡ್ತು? ತನ್ನ ಎಲ್ಲ ಸೇನೆಯನ್ನು ವಾಪಸ್ ತೆಗೆದುಕೊಂಡು, ಜೋ ಬೈಡನ್ ಸರ್ಕಾರ ವಾಪಸ್ ತೆಗೆದುಕೊಂಡು ಹೋಯಿತು. ಇವತ್ತು ಮಧ್ಯಪ್ರಾಚ್ಯದ ಆತಂಕವೂ ಕೂಡ ಅದೇ ಆಗಿದೆ. ಇರಾನ್ ಜೊತೆಗೆ ಒಪ್ಪಂದ ಆದರೆ ನಮ್ಮ ದೇಶದಲ್ಲಿರುವಂತಹ ಸೇನಾ ನೆಲೆಗಳು, ನಮಗೆ ಸಿಗ್ತಾ ಇರುವಂತಹ ಭದ್ರತೆ ಏನಾಗಬಹುದು ಎನ್ನುವಂಥ ಆತಂಕ ಇದೆ. ಹೀಗಾಗಿ ಏನಾಗುತ್ತೆ ಆ ವಿಚಾರದಲ್ಲಿ ನೋಡೋಣ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇಸ್ರೇಲ್ನ ನಿಲುವು ಮತ್ತು ಭದ್ರತಾ ಆತಂಕ. ಏನೇನಿದು? ಇರಾನ್ ಮತ್ತು ಅಮೆರಿಕ ನಡುವೆ ಯಾವುದೇ ಒಪ್ಪಂದ ನಡೆದರೂ ಕೂಡ ಇಸ್ರೇಲ್ ಅದನ್ನು ಸಂಪೂರ್ಣವಾಗಿ ನಂಬಲ್ಲ. ಇರಾನ್ ರಹಸ್ಯವಾಗಿ ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತೆ ಅನ್ನೋದೇ ಇಸ್ರೇಲ್ನ ವಾದ. ಅದಕ್ಕೆ ನಾನು ಅವಾಗಲೇ ಹೇಳಿದಾಗೆ 2015ರಲ್ಲಿ ಅವರು ಹಾಗೆ ಹೇಳಿದ್ರು. ಅದರ ವಿರುದ್ಧ ಹೋಗಿ ಭಾಷಣ ಮಾಡಿದ್ರು, ಎಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಅಮೆರಿಕವನ್ನು ಪದೇ ಪದೇ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಯಾರು ಮಾಡ್ತಾರೆ? ಇಸ್ರೇಲ್ ಅವರು ಮಾಡ್ತಾರೆ. ಯಾರಿಗೆ? ಅಮೆರಿಕಾಗೆ. ಬಟ್ ಅಮೆರಿಕ ಇರಾನ್ನ ಜೊತೆ ಮಾತುಕತೆ ಆಗಬೇಕು ಅಂತ. ಬಿಕಾಸ್ ಅಮೆರಿಕಕ್ಕೊಂದು ದೊಡ್ಡ ಆತಂಕ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಇರಾಕ್ನ ಯುದ್ಧದಂತೆ ಸುದೀರ್ಘವಾಗಿ ನಡೀತಾ ಹೋಗೋದಾದರೆ ನಾವು ಇಸ್ರೇಲ್ನ ಕಾರಣಕ್ಕಾಗಿ ನಮ್ಮ ಆರ್ಥಿಕತೆಯನ್ನು ನಾವು ಕಳೆದುಕೊಳ್ತೀವಿ ಅಂತ. ಬಟ್ ಇಸ್ರೇಲ್ಗೆ ಇರುವಂತಹ ಭಯ, ನಾಳೆ ಅಮೆರಿಕ ಮತ್ತು ಇರಾನ್ನ ನಡುವೆ ಒಪ್ಪಂದ ಆಗಿ ಅವರು ಪರಮಾಣು ಬಾಂಬ್ಗಳನ್ನು ಹೊಂದಿದರೆ ಅದನ್ನು ಹೆಜ್ಬುಲ್ಲಾದವ್ರಿಗೆ ಹೆಂಗೆ ಕೊಡಲ್ಲ, ಅಥವಾ ಹೆಜ್ಬುಲ್ಲಾ ಮುಖಾಂತರ ನಮ್ಮ ಮೇಲೆ ದಾಳಿ ಮಾಡಲ್ಲ ಅನ್ನೋದಕ್ಕೆ ಖಾತ್ರಿ ಏನಿದೆ ಅನ್ನುವಂತಹ ಪ್ರಶ್ನೆ ಇಸ್ರೇಲ್ನವ್ರಿಗೆ ಕಾಡ್ತಾ ಇದೆ. ಈ ಕಾರಣಕ್ಕಾಗಿ ಅವರೆಲ್ಲವೂ ಕೂಡ ಒಪ್ಕೊಳ್ತಾ ಇಲ್ಲ. ಒಪ್ಪಂದ ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆ ಸಂಪೂರ್ಣವಾಗಿ ತಡೆಯೋದಕ್ಕೆ ವಿಫಲ ಆದರೆ ಕಷ್ಟ ಅನ್ನುವಂತಹ ಆಲೋಚನೆಯಲ್ಲೆಲ್ಲ ಇದ್ದಾರೆ. ಇಸ್ರೇಲ್ ತನ್ನದೇ ಆದಂತಹ ರೀತಿಯಲ್ಲಿ ಇರಾನ್ ಪರಮಾಣು ನೆಲೆಗಳ ಮೇಲೆ ತಂತ್ರಜ್ಞಾನ ಮತ್ತು ಸೇನಾ ದಾಳಿಯನ್ನು ನಡೆಸುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ. ಈ ಕಾರಣಕ್ಕಾಗಿ ಇಸ್ರೇಲ್ ಈ ದೊಡ್ಡ ಮಟ್ಟದ ನಿಲುವನ್ನು ತೆಗೆದುಕೊಳ್ತಾ ಇದೆ.
ಈಗ ಅಮೆರಿಕ ಏನು ಹೇಳ್ತಾ ಇದೆ, ನಾವು ಇಸ್ರೇಲ್ನ ಹಂಗನಲ್ಲಿ ನಾವು ಬದುಕೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಇಸ್ರೇಲ್ ಅವ್ರು ಹೇಳ್ತಾ ನಾವು ಸಾರ್ವಭೌಮತ್ವ ದೇಶ ಆಗಿದ್ದೀವಿ, ಸ್ವತಂತ್ರ ದೇಶ ಆಗಿದ್ದೀವಿ. ಅಮೆರಿಕ ಏನು ನಮಗೆ 11 ನಿಮಿಷಗಳಲ್ಲಿ ಮಾನ್ಯತೆ ಮಾಡಿತ್ತು, ಹೌದು ಎಲ್ಲವೂ ಕೂಡ ಹೌದು. ರಕ್ಷಣಾತ್ಮಕವಾಗಿ ಒಂದು 31,000 ಕೋಟಿ ರೂಪಾಯಿ ಹಣವನ್ನು ನಮಗೆ ಪ್ರತಿ ವರ್ಷ ಎಲ್ಲವೂ ಕೊಡ್ತಾರೆ, ಹೌದು ಎಲ್ಲವೂ ಕೂಡ ಒಪ್ಕೊಳ್ಬೇಕಾದ್ದು. ಆದರೆ ನಮ್ಮ ಅಸ್ತಿತ್ವದ ಬುಡಕ್ಕೆ ನಾಳೆ ಇರಾನ್ ಅವರು ದಾಳಿ ಮಾಡಿದರೆ ಅಮೆರಿಕ ಏನು ಮಾಡುತ್ತೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಹೀಗಾಗಿ ಅವರು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಇವೆಲ್ಲದರ ನಡುವೆ ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ, ಇವೆಲ್ಲದರ ನಡುವೆ ಚೀನಾ ಮತ್ತು ರಷ್ಯಾ ಭೌಗೋಳಿಕವಾಗಿ ಆಟವನ್ನು ಆಡ್ತಾ ಇರೋದು. ಇದು ಇಸ್ರೇಲ್ನ ನಿಲುವಾಗಿದ್ರೆ, ಇಸ್ರೇಲ್ನ ನಿಲುವಿನ ನಡುವೆ ಚೀನಾ ಮತ್ತು ರಷ್ಯಾದ್ದು ನಾವು ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಕೆಲವೊಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಲಾಯಿತು, ಅವತ್ತು ಇರಾನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳುವಂತಹ ಅನಿವಾರ್ಯತೆಗೆ ಹೋಗಿತ್ತು. ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಚೀನಾಗೆ ರಹಸ್ಯವಾಗಿ ತೈಲವನ್ನು ಸರಬರಾಜು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಚೀನಾಗೆ ಮಾತ್ರ ಅಲ್ಲ, ರಷ್ಯಾಗೆ ಡ್ರೋನ್ಗಳನ್ನು ಕೂಡ ಅವರು ಕಳಿಸುವಂತಹ ಪ್ರಯತ್ನ. ಏನೇನು ಬೆಳವಣಿಗೆ ಆಯಿತು? ಅಮೆರಿಕ ದಿಗ್ಬಂಧನ ಹೇರಿದ್ರು ಕೂಡ ಇರಾನ್ ಚೀನಾಗೆ ರಿಯಾಯಿತಿ ದರದಲ್ಲಿ ತೈಲವನ್ನು ರಫ್ತು. ದಿಗ್ಬಂಧನದ ನಡುವೆಯೂ ಕೂಡ ರಷ್ಯಾಗೆ ಡ್ರೋನ್ಗಳನ್ನು ಇರಾನ್ ಪೂರೈಕೆ ಮಾಡ್ತಾ ಇದೆ. ಅಂದರೆ ತನ್ನ ಬಳಿ ಇರುವಂತಹ ಅತ್ಯಂತ ಕಡಿಮೆ ಬೆಲೆಯ ಆತ್ಮಹತ್ಯಾ ಡ್ರೋನ್ಗಳನ್ನು, ಯಾವ ಆತ್ಮಹತ್ಯಾ ಡ್ರೋನ್ಗಳನ್ನು ಅಮೆರಿಕದ ವಿರುದ್ಧ ಇರಾನ್ ಬಳಕೆ ಮಾಡಿತ್ತು ಅವುಗಳನ್ನೇ ಇವರು ರಷ್ಯಾಗೆ ಪೂರೈಕೆ ಮಾಡ್ತಿದ್ದಾರೆ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಚೀನಾ ಮತ್ತು ರಷ್ಯಾ ಇರಾನ್ ಪರವಾಗಿ ನಿಲ್ಲುತ್ತೆ. ಅಂದರೆ ಡಾರ್ಕ್ ಫ್ಲೀಟ್ ಅಂತ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಈ ನೌಕಾ ದಿಗ್ಬಂಧನ ಇದ್ದಾಗಲೂ ಕೂಡ ಈ ಹಡಗುಗಳ GPS ಟ್ರ್ಯಾಕರ್ ಇರುತ್ತಲ್ಲ, ಅದನ್ನು ಬಂದ್ ಮಾಡಬಾರದು ಅನ್ನೋದು ನಿಯಮ ಇದೆ. ಬಟ್ ಅಮೆರಿಕ ದಾಳಿ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ರು, ಇವೆಲ್ಲವನ್ನು ಕೂಡ ಅವರು GPS ಟ್ರ್ಯಾಕರ್ ಎಲ್ಲವನ್ನು ಕೂಡ ಬಂದ್ ಮಾಡುವ ಮುಖಾಂತರ ಭಾರಿ ರಿಯಾಯಿತಿಯಲ್ಲಿ ಯಾರಿಗೆ, ಚೀನಾದವರಿಗೆ ತೈಲವನ್ನು ಮಾರಾಟ ಮಾಡಿದ್ರು. ಈಗ ರಷ್ಯಾ ನಮಗೆ ಭಾರತಕ್ಕೆ ಕಡಿಮೆ ರಿಯಾಯಿತಿಯಲ್ಲಿ ಕೊಡಲ್ವಾ? ಯುರೋಪಿಯನ್ ಯೂನಿಯನ್ನ ಮತ್ತು ಅಮೆರಿಕಾದವರು ಅವ್ರ ಮೇಲೆ ದಿಗ್ಬಂಧನ ಹೇರಿದ್ದಾರೆ. ಹೀಗಾಗಿ $60 ಇಂಧನ ದರ ದಾಟುವಂತಿಲ್ಲ. ಈ ಕಾರಣಕ್ಕಾಗಿ ಅವರು ಕಡಿಮೆ ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ. ಈಗ ಇರಾನಿಗೂ ಕೂಡ ಬಂದಷ್ಟು ಬರಲಿ ಅನ್ನುವಂಥ ಆಲೋಚನೆ. ಈಗ ಇಷ್ಟು ದಿನಗಳ ಕಾಲ $110 ಮಾರಾಟ ಆಗ್ತಾ ಇತ್ತು, $80 $30 ನಷ್ಟ ಆದರೂ ಕೂಡ, ಬಟ್ ಅಮೆರಿಕಾದ ನೌಕಾ ದಿಗ್ಬಂಧನದ ಹೊರತಾಗಿಯೂ ಕೂಡ ನಮ್ಮ ತೈಲ ಮಾರಾಟ ಆಗುತ್ತೆ ಅಲ್ವಾ, ಆ ಕಾರಣಕ್ಕಾಗಿ ರಿಯಾಯಿತಿ ದರದಲ್ಲಿ ಅವರು ಮಾರಾಟ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಷ್ಯಾಗೆ ಅವರು ಡ್ರೋನ್ಗಳನ್ನು ಮಾರಾಟ ಮಾಡ್ತಾ ಇರೋದು. ಅಂದರೆ ರಷ್ಯಾದಿಂದ ತಾಂತ್ರಿಕವಾಗಿ ವಿನಿಮಯ, ಅವರ S-400 ಆಗಿರ್ಬೋದು, ಅದಾದ ಸುಖೋಯ್ 35 ತಂತ್ರಜ್ಞಾನವನ್ನು ಇವರು ತೆಗೆದುಕೊಳ್ಳೋದು, ಇವರದ ಶಾಹೇದ್ 136 ಡ್ರೋನ್ಗಳೇನಿದೆ ಇವುಗಳನ್ನು ಅವ್ರಿಗೆ ಕೊಡೋ ಪ್ರಯತ್ನ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದೆ ಅಮೆರಿಕಾದ ಕಾರಣಕ್ಕಾಗಿನೋ ಇರಾನ್ ಏನು ಮಾಡ್ತಾ ಇತ್ತು, ಡಾಲರ್ ಮೌಲ್ಯದಲ್ಲಿ ತೈಲ ಮಾರಾಟ ರಫ್ತು ಎಲ್ಲವೂ ಕೂಡ ಆಗ್ತಾ ಇತ್ತು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಷ್ಯಾ ಮತ್ತು ಚೀನಾದ ಜೊತೆಗೆ ಅವರವರ ಕರೆನ್ಸಿಯಲ್ಲಿ ವ್ಯವಹಾರ ಮಾಡುವ ಪ್ರಯತ್ನವನ್ನು ಯಾರು ಮಾಡ್ತಾ ಇದೆ, ಇದೇ ಇರಾನ್ ಮಾಡ್ತಾ ಇದೆ. ಇದನ್ನು ಅಮೆರಿಕ ಹೆಂಗೆ ಸ್ವೀಕಾರ ಮಾಡುತ್ತೆ ಕಾದ್ ನೋಡೋಣ.